ಹಾಯ್ ಜನರೇ, ಇವತ್ತು ಏನಂದರೆ ನಮ್ಮ ಚಿಕ್ಕಮ್ಮಗೆ ಅವು ಕಡ್ದಿರೋ ಕಾರಣ ಇವತ್ತವರು ನಿದ್ದೆ ಮಾಡಬಾರ್ದು ಅಂತ ಹೇಳಿ ಎಲ್ಲರೂ ಡ್ಯಾನ್ಸ್ ಹಮ್ಮಿಕೊಂಡಿರುವ ಕಾರಣ ಡ್ಯಾನ್ಸು, ಕತೆ ಮತ್ತು ಹಾಡುವನ್ನು ಆಡುತ್ತಾರೆಂದು ಈ ಮೂಲಕ ಹೇಳುತ್ತಿದ್ದೇನೆ. ಹಾಡು ಹೇಳುವವರು ಮತ್ತು ಕತೆ ನಾಟಕ ಮಾಡುವವರು, ಡ್ಯಾನ್ಸ್ ಮಾಡುವವರೆಲ್ಲ ರೆಡಿಯಾಗುತ್ತಿದ್ದಾರೆ. ನಿಮ್ಮ ಮುಂದೆ ಬಂದು ಪ್ರದರ್ಶನ ಕೋರುತ್ತಾರೆ. ಇವಾಗ ಮೊದಲು ನಿಮ್ಮ ಮುಂದೆ ಬಂದು ಆಡುತ್ತಿರುವವರು ಸುಂದರ ಅಲಿಯಾಸ್ ಚಂದ್ರಪ್ಪನ ಮಗ ಸುಂದರ. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಸುಂದರ. ನಾನಿವತ್ತು ಹಾಡು ಹೇಳಕ್ಕೆ ಬಂದಿದ್ದೀನಿ. ನನ್ನ ಹಾಡು ಚಲೋ ಇಲ್ಲ ಅಂದ್ರೆ ಚಪ್ಪಲಿ ತಗೊಂಡು ಹೊಡೀರಿ, ನನ್ನ ಹಾಡು ಚೆನ್ನಾಗಿ ಆಡಿಲ್ಲ ಅಂದ್ರೆ ಮೊಟ್ಟೆ ತಗೊಂಡು ಹೊಡೀರಿ. ಎಲ್ಲರೂ ಹೊಡಿತೀರಿ, ನಗ್ತೀರಿ ಅಷ್ಟೇ. ಹೋ ನೋಡೋ ಸುಂದರ, ನೀನೇನೋ ಚೆನ್ನಾಗಿ ಹಾಡು ಹೇಳಿಲ್ಲ ಅಂದ್ರೆ ಚಪ್ಪಲಿ ತಗೊಂಡು ಹೊಡಿತೀನಿ ಅಂದ್ಬಿಟ್ಟು ಎಲ್ಲರೂ ನಗ್ತವ್ರೆ. ಹೇಳೋ ಹಾಡು ಹೇಳು ಹೇಳು, ನಮ್ಮ ಚಿಕ್ಕಮ್ಮ ಖುಷಿ ಆಗುತ್ತೆ ಹೇಳು. ಪ್ರೀಸೆ ಪ್ರೀಸೆ ಕಣ್ಣು ಮುಚ್ಚಿ ನನ್ನ ಪ್ರೀಸೆ, ಮನಸ್ಸು ಬಿಚ್ಚಿ ನನ್ನ ಪ್ರೀಸೆ, ಕಣ್ಣಾಗಿ ಪ್ರೀಸೆ, ಮನಸ್ಸಾಗಿ ಪ್ರೀಸೆ, ಪ್ರೀಸಿರಾಗಿ ಪ್ರೀಸೆ. ಓ ಜೈ ರೋಹಿಣಿ ಜೈ ರೋಹಿಣಿ ಜೈ ರೋಹಿಣಿ. ಏನ್ಲೇ ಸುಂದ್ರ, ನಮ್ಮ ಹುಡುಗಿಗೆ ಏನು ಪ್ರಪೋಸ್ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ಟಿಯಲ್ಲೇ? ಆ ಹುಡುಗಿನ ಬಿಟ್ಟು ಹಾಡು ಹೇಳು ನೀನು. ಅಯ್ಯೋ, ಈ ಸ್ಟೇಜ್ ಮ್ಯಾಗ ನಗೋಂಗಿಲ್ಲ, ಕೋಪ ಮಾಡ್ಕೊಳಂಗಿಲ್ಲ. ಈಗ ನಮ್ಮ ಚಿಕ್ಕವ ಸುಮ್ಮನೆ ಇರ್ಬೇಕಂದ್ರೆ ಬೆಳಕರಿಯವರೆಗೂ ನಾವು ಹಿಂಗೆ ಆಡಳ್ತಿರ್ಬೇಕು. ನನಗೆ ಇದೊಂದು ಗೋಳು, ಏನು ಮಾಡೋಕ್ಕಾಗಕ್ಕಿಲ್ಲ, ಹಿಂಗೆ ಇರ್ತೀನಿ. ಪ್ರೀಸೆ ಪ್ರೀಸೆ ಕಣ್ಣು ಮುಚ್ಚಿ ನನ್ನ ಪ್ರೀಸೆ ಸೆ ಸೆ, ಮನಸ್ಸು ಬಿಚ್ಚಿ ನನ್ನ ಪ್ರೀಸೆ ಸೆ ಸೆ. ಇವಾಗ ಸುಂದರ ಅವರು ಹಾಡು ಹೇಳಿದ್ದಾರೆ. ಅದರ ಯಾರ್ಯಾರಿಗೆ ಇಷ್ಟವಾಗಿದೆ ಎಲ್ಲರೂ ಚಪ್ಪಾಳೆ ತಟ್ಟಿ ಸುಂದರನನ್ನು ಬೀಳ್ಕೊಡಕ್ಕೆ ಕೊಡುತ್ತಿದ್ದೇವೆ. ಅವರಿಂದು ಹೊರಗೆ ಹೋಗುತ್ತಾರೆ. ನೆಕ್ಸ್ಟ್ ಬರುತ್ತಿರುವರು ತಿಪ್ಪೇಶ ಮತ್ತು ಪುರಸಿ. ನಾನು ಇನ್ನ ಹಾಡು ಹೇಳ್ಬೇಕು ನಾನು ಇನ್ನ ಹೇಳ್ಬೇಕು. ನೀನು ಹಾಡು ಕೇಳಿ 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 ನಮ್ಮ ಕಿವಿ ಪಾವನ ಆಗ್ಬಿಟ್ಟವ. ಎಲ್ಲರೂ ಹೋಗು ಸುಮ್ಕ. ಡ್ಯಾನ್ಸ್ನಾರು ನೋಡಿ ಖುಷಿ ಪಡ್ತಾರೆ ಎಲ್ಲರೂ. ನಮ್ಮ ಚಿಕ್ಕವಂಗ ನಿದ್ದೆ ಬರ್ತೈತಿ ಅಂತೈತಿ. ನಮ್ಮ ಚಿಕ್ಕವ ಆಗ್ಲಿ, ಹೋಗು ಸುಮ್ಕ. ನನ್ನ ಒಳಗಿರೋ ಪ್ರತಿಭೆನ ತುಳಿತಿದ್ಯಾ ಏ ಜೈರೋಹಿಣಿ, ನೋಡ್ಕೊಂತೀನಿ ಕಣೆ. ನೀನು ಮದುವೆ ಆಗಿ ಕುಡ್ದು ಬಂದು ಹೊಡಿತೀನಿ ಲೌಡಿ, ನಿನ್ಗೆ ಬುಡಕ್ಕಿಲ್ಲ. ಆದ್ರೂ ನಾನು ನನ್ನ ಹುಡುಗಿಗೆ ಎಲ್ಲರ ಮುಂದೆ ಪ್ರಪೋಸ್ ಮಾಡ್ಬಿಟ್ಟೆ. ಪ್ರೀಸೆ ಪ್ರೀಸೆ ಕಣ್ಣು ಮುಚ್ಚಿ ನನ್ನ ಪ್ರೀಸೆ, ಮನಸ್ಸು ಬಿಚ್ಚಿ ನನ್ನ ಪ್ರೀಸೆ. ಕ್ಷಮಿಸಬೇಕು ಫ್ರೆಂಡ್ಸ್, ಇವಾಗ ಎಲ್ಲರೂ ಇದೇ ಥರ ಖುಷಿಯಾಗಿರಿ. ತಿಪ್ಪೇಶ ಪೂರ್ಸಿ ಬರ್ತಾರೆ ಇವಾಗ, ಜಿಂಗಲಕ್ಕ ಡ್ಯಾನ್ಸ್ ಮಾಡ್ತಾರೆ, ನೋಡಿ ಖುಷಿ ಪಡಿ. ಹಾಯ್ ಫ್ರೆಂಡ್ಸ್, ನಾನು ಡ್ಯಾನ್ಸ್ ಮಾಡಕ್ಕೆ ಅಂದ್ಬಿಟ್ಟು ನನ್ನ ಚಿಕ್ಕರ ದೋಸ್ತಿನ ಕರ್ಕೊಂಡು ಬರ್ತಾ ಇದ್ದೆ. ಅವಂಗ ಊಸ್ ಬಾಳ ಬಂದ್ಬಿಡ್ತು, ಅದಕ್ಕೆ ಅವನ ತಡಿ ಓಡದ. ಅದಕ್ಕೆ ನಾನು ಒಬ್ಬ ತನ ಬಂದೀನಿ. ಇವಾಗ ನಾನು ಡ್ಯಾನ್ಸ್ ಮಾಡ್ತೀನಿ, ಅವರು ದಡ್ಡಿಗೆ ಹೋಗಿ ಬಂದು ಎಂಟ್ರಿ ಕೊಡ್ತಾರ ಅಂತೇಳಿ ನಮ್ಮ ಈ ಪುರುಷಿಯ ಎರಡು ಮಾತುಗಳನ್ನು ಮುಳುಗಿಸುತ್ತಿದ್ದೇನೆ. ನಾನು ಇವಾಗ ಡ್ಯಾನ್ಸ್ ಮಾಡುತ್ತೇನೆ, ನೋಡಿ ಖುಷಿ ಪಡಿ. ಅಯ್ಯೋಯ್ಯೋ, ನನ್ನ ಮಗ ಬಂಗಾರ ಕನಪು, ಏನು ಚೆನ್ನಾಗಿ ಬಂದೈತಿ. ಯಾರು ಕೊಡ್ಸೋರ ಕಾಣಿ ಬಟ್ಟಿಯ? ನಾನಂತೆ ಬಟ್ಟೆ ತಕ್ಕೊಟ್ಟಿದ್ದಿಲ್ಲ, ಹಾಕಂದ್ ಬಂದ್ಬಿಟ್ಟು ಕುಣಿತೈತಲ್ಲಪ್ಪ. ಇಲ್ಲಿ ಮಾತಾಡ ಮಾತು ಚಲೋ ಮಾತಾಡುತ್ತಾ. ನೋಡಿ ಫ್ರೆಂಡ್ಸ್, ನಮ್ಮವ್ವ ಏನು ಅನ್ಕೊಂತಿರ್ತಾಳ ಅಂತೇಳಿ ನನ್ನ ಮಗಂಗ ಚಲೋ ಬಟ್ಟೆ ಹಾಕೊಂಬಂದಾನ. ನನ್ನ ಮಗ ಅಪರಂಜಿಕನಪ್ಪ ಅಂತೇಳಿ ಮನ್ಸಾಗ ಅನ್ಕೊಂತಿರ್ತಾಳ. ಯಾಕಂದ್ರೆ ಎತ್ತರ್ಗೈಗ್ನ ಮುದ್ದನ್ನಂಗ ನಮ್ಮವ್ವಂಗ ನಾನಾ ಮುದ್ದು. ಇದು ಬಟ್ಟೆ ಕೊಡ್ಸಿದ್ದು ಚೂರಿ ಮಮ್ಮ ಕನತ್ತೆ. ಬಲ್ಲ ಬಟ್ಟೆ ಚಲೋ ಐತಿ ತಾನ? ಚೂರಿ ಮಮ್ಮನ ಕೊಡ್ಸಿದ್ದು. ಇದನ್ನ ಹಾಕೊಂಡು ಡ್ಯಾನ್ಸ್ ಮಾಡಂತೇಳಿ ಚಂದ ಐತಲ್ಲ. ನಂಗೂ ಕೊಡ್ತು ಮತ್ತ ತಿಪ್ಪೇಸಂಗೂ ಕೊಡ್ತು. ಉಡಾಲ ಡ್ರೈವರ್ ಲವ್ವರ ನಾನು, ಊರಗ ಬಾಳ ಫೇಮಸ್. ಬಡತನ
ಅಯ್ಯೋ ಒಳ್ಳೆ ಕತೆ ಹುಡುಗರು ಏನ್ ಕಾಮಿಡಿ ಮಾಡ್ತಾವ. ದಡ್ಡಿಗೆ ಹೋಗೋದ್ ಇಟ್ಕೊಂಡ ಒಂದ್ ಕಾಮಿಡಿ ಮಾಡ್ಬಿಟ್ಟ ನೋಡ ಇವು. ಅಯ್ಯೋ ತಿಪ್ಪೇಸ ಪೂರ್ಸಿ ಏನ್ರಲ್ಲ ದಡ್ಡಿಗೆ ಹೋಗೋದು ಇಟ್ಕೊಂಡ ಏನೋ ಕಾಮಿಡಿ ಮಾಡ್ಕೊಂಡು ಕೂತಿದ್ದೀರಲ್ರಲ್ಲ ಹುಡುಗರ. ಆದ್ರೂ ಭಾಳ ಕಾಮಿಡಿ ಮಾಡ್ತೀರಿ ಬಿಡ್ರಿ. ಕುಚಿಕು 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 ನಾವು ಚೆಡ್ಡಿ ದೋಸ್ತಿ ಕಣ ಕುಚಿಕು ದೋಸ್ತಿ ಮೇಲೆ ಕ್ವಾಪ ಬೇಡ ಕುಚಿಕು ನೆಕ್ಸ್ಟ್ ಟೈಮ್ ಬರ್ತೀnkala ಈಗ ಬರಕ್ಕಿಲ್ಲ ಕಲ ನಾನು ಕುಣಿತಾ ಕುಣಿತಾ ಇರ್ಬೇಕಲ್ಲ ನೀನುವೇ ಬಂದು ಕುಂದು ನೋಡಕ್ಕಲ್ಲ ಕುಚಿಕು 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 ನಾವು ಚೆಡ್ಡಿ ದೋಸ್ತಿ ಕಲ ಕುಚಿಕು ದೋಸ್ತಿ ಮೇಲೆ ಕ್ವಾಪ ಬೇಡ ಕುಚಿಕು ನೀನ್ ದಡ್ಡಿ ಕರ್ದಾಗ ನಾನ್ ಬಂದೆ ನಾನ್ ಕರ್ದಾಗ ನೀನ್ ಬರ್ಲಿಲ್ಲ ಯಾಕೋ ಹೇಳೋ ಕುಚಿಕು ನನ್ನ ಕಷ್ಟ ಆಯ್ತೈತೆ ಕುಚಿಕು ಒಬ್ಬನೇ ದಡ್ಡಿಗೆ ಹೋದರೆ ಹೆಂಗಯ್ಯ ನನ್ಗೂ ಭಯ ಆಯ್ತದ ಹಾವು ಪಾವು ಸತ್ತು ತಿರುಗಿರ್ತದ ಕುಚಿಕು 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 ಇದೇ ಲಾಸ್ಟ್ ಕಲ ಕುಚಿಕು ಮುಂದಿನ ಸಲ ಬರ್ಬೇಕಲ್ಲ ಕುಚಿಕು ಓ ಗೆಳೆಯ ಜೀವದ ಗೆಳೆಯ ನಿಂದು ಜಾಣ ಪ್ರೀತಿ ಕಣೋ ಪ್ರೀತಿಗೂ ಒಂದು ಕೈ ದೋಸ್ತಿ ಜಾಸ್ತಿ ಕಣೋ. ಅಯ್ಯೋ ಈ ಹುಡುಗಿರೇನಪ್ಪ ಏನೇಂದ್ರದು ಕತೆ ಹೇಳ್ಕೊಂಡು ನಗ್ತಾವೆ ಆದ್ರೂ ನೋಡಕ್ ಒಂಥರ ಖುಷಿ ಐತಿ. ಸಾಕು 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 ಈ ತಿಪ್ಪೇಸ ಪೂರ್ಸಿದು. ನೆಕ್ಸ್ಟು ಲಕ್ಷ್ಮಕ್ಕನ ಮಕ್ಕಳಾದ ಶಾಂತಿ ಮತ್ತು ರಾಜನಿಂದ ಒಂದು ಕಾರ್ಯಕ್ರಮ ಬರಲಿದೆ. ಎಲ್ಲರೂ ಚಪ್ಪಾಳೆ ಸಮೇತ ಸ್ವಾಗತಿಸಿ. ಏ ಜಯರೋಹಿಣಿ ಅಕ್ಕ ನಿನ್ನೊಂದ್ ಕೈ ನೋಡ್ಕಂತೀನಿ ಬಾರ್ಲೇ ಬಾ. ನಾವ್ ಆಡಿದ್ರೆ ಎಲ್ಲಿ ನಿನ್ಗ ಪುಕ್ಲ್ ಹಿಡಿದ್ಬಿಟ್ಟು ನನ್ಗ ಪ್ರಶಸ್ತಿ ಕೊಟ್ಬಿಡ್ತಾರ. ನಮ್ಮ ಅತ್ತನ ನಾನ್ ಚಲೋ ನೋಡ್ಕೊಂತೀನಿ ಅಂದ್ಬಿಟ್ಟು ಕಳಿಸ್ತಿದ್ಯಾ ತಾನೇ? ಕಳ್ಸು ಏ ಅಕ್ಕ ನೀನು ಮಾಡ್ತೀನಿ. ಏ ಹೋಗಲ್ಲ ಸುಮ್ಕ ಕಂಡಿ ನೀನು ಒಂದು ಕೈಯಲ್ಲ ಎರಡು ಕೈನೂ ನೋಡ್ಕೊ ಹೋಗು. ನಾನಂತೂ ನಮ್ಮ ಚಿಕ್ಕಮ್ಮ ನೋಡು ನಿಮ್ಮ ನೋಡಿ ನಗ್ತಾವಳ, ನಾನೇನು ಬೇಡ ಅಂತೀನೇನ. ಆಮ್ಯಾಗ ಬೆಳ್ಕೊಬಿಡುತ್ತ ಭಾಗ. ಇನ್ನು ಆಡೋರು ಭಾಳ ಮಂದಿ ಅವರ ಹೋಗ್ರಿ. ನೆಕ್ಸ್ಟ್ ವೇದಿಕೆ ಮೇಲೆ ಬರುತ್ತಿರುವವರು ಶಾಂತಿ ಮತ್ತು ರಾಜು. ವೆಲ್ಕಮ್ ಟು ಮೈ ಸ್ಟೇಜ್. ಅಲ್ಲ ಕಣೆ 3 ಹೊತ್ತು ಜೋಳದ ರೊಟ್ಟಿ ಬಡ್ಕೊಂಡು ನಿಂತಿರ್ತಿಲ್ಲ ನಿಮ್ಮ ಅವ್ವ ರೊಟ್ಟಿಗೆ ಹೋಗ್ಬಿಡು ಅತ್ತಾಗ ಇರಕ ಹೋಗ್ಬಿಡ ಮಟ್ಟಿಯಕ್ಕ ಏನಂತಿ. ನಾನ್ 3 ಹೊತ್ತು ಜೋಳದ ರೊಟ್ಟಿ ಬಡಿತಿರತ್ಕ ನೀನ್ ನೋಡ್ ತುಂಬ್ತಿರೋದಿಲ್ಲ ಅಂದ್ರೆ ತುಂಬ್ತದೇನ? ಜೋಳದ ರೊಟ್ಟಿ 3 ಹೊತ್ತು ಬಡಿತಿ ಅಂದ್ರೆ 3 ಹೊತ್ತು ಕುತ್ಕೊಂಡ್ ಬಡಿತಾರೇನ? ಮನ್ಯಾಗ ಕೆಲ್ಸಿಲ್ಲೇನ ಬದುಕಿಲ್ಲೇನ ನಂಗ್ ಬಾಳ್ ಬದುಕವಪ್ಪ. ನೀನೇನ ಎತ್ತ ಮಾತಾಡ್ತಿ? ಜೋಳದ ರೊಟ್ಟಿ ಬಡ್ದು ಗಾಂಧಿರ್ನ ಬಡಿಯೋದ್ ಕಲ್ತ್ಕೊಂಡ್ಬಿಟ್ಟಿರಿ ಎಲ್ಲ. ಮೂಲೆಗೆ ಹಾಕೊಂಡು ಒದ್ಬಿಡ್ತೀರಿ ಒಂದಲ್ಲ ಒಂದಿನ ಬಡ್ದು ಇಂಥವ್ ಕಲಿಬೇಡ್ರಿ ಹುಡ್ಗಿರ. ನಾವ್ ಬಡ್ದಿರ ರೊಟ್ಟಿನ 3 ದಿನ ಇರ್ತಾವ ಅಂದ್ರೆ ಗಂಡ್ರು ಸುಮ್ನಿರ್ತಾರೇನ? ಚಲೋ ಇರ್ತಾರ 3 ದಿನ ಮೆತ್ತಗಾಗ ಹಾಕ್ತಾರ. ರೊಟ್ಟಿನ 3 ದಿನ ಮೆತ್ತಗಿರ್ತಾವ ಅಂದ್ರ ಇನ್ನು ಕಟ್ಕೊಂಡ್ ಗಂಡಿರು ಬಡ್ದಿವಿ ಅಂದ್ರ 3 ದಿನ ಮೆತ್ತಗಿರಕ್ಕಿಲ್ಲೇನ? ಇರ್ಬೇಕು, ಇರುವಂಗ್ ಮಾಡ್ತೀವಿ ನಾವು. ಮನೆಯಲ್ಲಿ ನಡೆಯುವ ಜಗಳವನ್ನು ಇಲ್ಲಿ ಆಡಿ ಪ್ರದರ್ಶಿಸುತ್ತಿದ್ದಾರೆ. ಲಕ್ಷ್ಮಕ್ಕ ಅವರಿಗೆ ದಿನ ಕಳೆಯಬೇಕೆಂದು, ರಾತ್ರಿ ಕಳೆಯಬೇಕೆಂದು ಎಲ್ಲರೂ ಆದಷ್ಟು ಪ್ರಯತ್ನ ಪಡುತ್ತಿದ್ದಾರೆ. ಇನ್ನೂ 5 ಟೀಮ್ ಬಾಕಿ ಇದೆ. ಎಲ್ಲರೂ ಒಬ್ಬೊಬ್ಬರಾಗಿ ಬಂದು ಹೋಗುತ್ತಾರೆ. ಎಲ್ಲರನ್ನೂ ಕೂರಿಸಿದರೆ ಜಾಗ ಸಾಲುವುದಿಲ್ಲ ಎಂದು ಎಲ್ಲರನ್ನೂ ಒಂದೊಂದಾಗಿ ಕರೆಸಿ ಅವರ ಡ್ಯಾನ್ಸನ್ನು ನೋಡುತ್ತಿದ್ದೇವೆ. ನನ್ನವಳು ಮುಟ್ಟಿದರೆ ನಲುಕುವಳು ಮುಟ್ಟದೆ ಮುದ್ದಾಡಲ. ದೇವಲೋಕ ಪ್ರೇಮಲೋಕ ನನ್ನ ಮನೆ ಈಗ. ಇಲ್ಲಿ ನಾನು ನನ್ನ ಗಂಡ ನಮ್ಮತ್ತೆ ಮಾವ ನಮ್ಮ ಬದುಕು ಎಲ್ಲ ಹಿರಿಕ್ರು ಜೀವನ. ನಮ್ಮಪ್ಪ ನಮ್ಮಮ್ಮ ನನ್ನನ್ನ ಇಷ್ಟು ವರ್ಷ ಸಾಕಿ ಬೆಳೆಸಿ ಒಂದು ಹೆಣ್ಮಕ್ಳಿಗೆ ಭರವಸೆ ಕೊಡ್ತಾರ ಅಂದ್ರ ಅವ್ರ ಮೇಲಿಟ್ಟಿರೋ ಪ್ರೀತಿ ವಿಶ್ವಾಸ ಆಗಿರುತ್ತೆ. ಹಾಗೇನೆ ಆ ಹೆಣ್ಮಕ್ಳು ಆದ್ರೂ ಅಷ್ಟೇ ಅವ್ರಪ್ಪ ಅಮ್ಮ ಗಂಡಿರ ಮನೆಗೆ ಕಳಿಸ್ತಾರ ಅಂದ್ರ ನಮ್ಮನ್ನಾದ್ರೂ ನಮ್ಮ ಅಪ್ಪ ಅಮ್ಮ ದಿನಾಗ್ಲೂ ನೋಡ್ತಿರ್ತಾರ. ಆದ್ರೆ ಹೆಣ್ಮಕ್ಳು ಅವ್ರ ಅಪ್ಪ ಅಮ್ಮ ಯಾವತ್ತೂ ಅವ್ರ ಮಕ್ಳನ್ನ ನೋಡಕ 3 ತಿಂಗಳು 4 ತಿಂಗಳು ಸಮಯ ಬೇಕಾಗುತ್ತಾ. ಒಂದ ಊರಾಗಿದ್ರು ಅಷ್ಟೇ. ಆದ್ರೆ ನನ್ನ ಹೆಂಡತಿ ತಾಯಿಗೆ ಇವತ್ತು ಹುಷಾರಿಲ್ಲ. ಹಾಗಾಗಿ ನಾವಿಬ್ರು ನಮ್ಮ ಮನೇಲಿ ಯಾವ ಥರ ಕಾಮಿಡಿ ಮಾಡ್ತೀವಿ ಅದನ್ನೇ ಮಾತಾಡಿ ಎಲ್ಲರ ಹತ್ರನೂ ಎಂಟರ್ಟೈನ್ಮೆಂಟ್ ಆಗಿ ಮಾತಾಡಿ ನಮ್ಮತ್ತೆನ ಖುಷಿ ಪಡಿಸಿ ನಮ್ಮತ್ತೆ ಹುಷಾರಾಗ್ಲಿ ಅಂತೇಳಿ ದೇವ್ರ ಹತ್ರ ಕೇಳ್ಕೊಂತಿದೀವಿ ನಾವು. ಹೆಣ್ಮಕ್ಳಿಗೆ ಎರಡೇ ಅಂತ ಇಂಪಾರ್ಟೆಂಟು. ಒಂದು ಗಂಡ ಅರ್ಥ ಮಾಡ್ಕೊಬೇಕು, ಇಲ್ಲ ಅಪ್ಪ ಅಮ್ಮ ಅರ್ಥ ಮಾಡ್ಕೊಬೇಕು. ಅಪ್ಪ ಅಮ್ಮನೂ ಅರ್ಥ ಮಾಡ್ಕೊಂಡಿಲ್ಲ, ಈ ಕಡೆ ಗಂಡನೂ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಹುಡುಗಿ ಜೀವನ ಯಾವ ಥರ ಅಂದ್ರೆ ಶೂನ್ಯ, ಎಲ್ಲ ಶೂನ್ಯ ಥರ ಆಗ್ಬಿಡುತ್ತೆ. ಆದರೆ ಎಲ್ಲರೂ ಸಪೋರ್ಟ್ ಆಗಿದ್ರೆ ಜೀವನದಲ್ಲಿ ಏನು ಬೇಕಾದರೂ ಜಯಿಸ್ಬೋದು. ನನಗೆ ನಮ್ಮತ್ತೆ ನಮ್ಮ ಮಾವನ ಸಪೋರ್ಟ್ ಇದೆ, ಮತ್ತು ನನ್ನ ಗಂಡನ ಸಪೋರ್ಟ್ ತುಂಬ ಇದೆ. ನಾನು ಹಂಗಾಗಿ ಪ್ರತಿಯೊಂದು ಹೆಜ್ಜೆಲೂ ನನ್ನ ಗಂಡನ ಮತ್ತು ನಮ್ಮ ಅತ್ತೆ ನಮ್ಮ ಮಾವನ್ನ ನಮ್ಮ ಎತ್ತದ ತಾಯಿ ಬಿಟ್ಟರೆ ನೆಕ್ಸ್ಟು ನನ್ಗೆ ಇಂಪಾರ್ಟೆಂಟ್ ಕೊಟ್ಟಿದ್ದೆ ನನ್ನ ಗಂಡೆ ಮತ್ತು ನಮ್ಮ ಅತ್ತೆ ನಮ್ಮ ಮಾವ. ಅದಕ್ಕಿಂತ ಹೆಚ್ಚಿನ ಪ್ರೀತಿ ಕೊಟ್ಟು ತುಂಬ ಚೆನ್ನಾಗಿ ನೋಡ್ಕೊತಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಮ್ಮ ಶಾಂತಿ ನಮ್ಮ ಮನೆಗೆ ಬಂದಾಗಿಂದ ನಮ್ಮ ಮನೇಲಿ ಎಲ್ಲರ ಮುಖದಲ್ಲೂ ನಗು, ಖುಷಿ, ಪ್ರೀತಿ, ವಿಶ್ವಾಸ ಪ್ರತಿಯೊಂದು ಇದೆ. ಅದನ್ನು ತುಂಬ ಚೆನ್ನಾಗಿ ಕಾಪಾಡ್ಕೊಂಡು ಹೋಗ್ತಿದ್ದಾಳೆ. ನಾನು ಎಷ್ಟೇ ಕಾಲ ಹೇಳಿದ್ರು, ಎಷ್ಟೋ ತಮಾಷೆ ಹಂಗಿದ್ರು ನನ್ನ ಜೊತೆ ಸಪೋರ್ಟಿವ್ ಆಗಿ ನಿಂತಿದ್ದಾಳೆ. ನನ್ನ ಹೆಂಡತಿಗಿಂತ ಇನ್ನೇನಿದೆ ಹೇಳಿ.
ಜೀವನದಲ್ಲಿ ಏನು ಸಹಿಸ್ಕೊಳಕ್ಕಾಗದೇ ಇರೋದು ನನ್ನ ಹೆಂಡತಿ. ಎಲ್ಲ ಸಹಿಸ್ಕೊಂಡು ಜೀವನನ ಎತ್ತೋ ತಾಯಿ ಬಿಟ್ಟರೆ ಹೆಂಡತಿನೇ ಎರಡನೇ ತಾಯಿ ಅಂತ ಹೇಳ್ಕೊಬೋದು. ಆ ಕ್ಯಾಟಗರಿಲಿ ನನ್ನ ಹೆಂಡತಿ ತುಂಬ ಒಳ್ಳೆಯವಳು ಅಂತ ಖುಷಿ ಪಡ್ತೀನಿ. ನಮ್ಮ ಸಂಸಾರ ಆನಂದ ಸಾಗರ. ರಾಜ ಶಾಂತಿ ಪ್ರೀತಿ ನೋಡ್ತಿದ್ರೆ ನಿಜವಾಗ್ಲೂ ನಾನು ಬೇಗ ಮದುವೆ ಆಗಬೇಕು ಅನ್ಸುತ್ತೆ. ಸುಂದರ ಬೇಡಪ್ಪ, ಒಳ್ಳೆ ಹುಡುಗ ಸಿಕ್ಕಿದ್ರೆ ನಾನು ಮದುವೆ ಆಗ್ಬಿಡ್ತೀನಿ ನಾನು. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.